ಇಲ್ಲಿ ರಂಗಸ್ಥಳ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ಉಪಯೋಗಿಸ್ತಕ್ಕಂಥ ಜಂಬು, ಅಭಿಷೇಕ ಮಾಡುವಂತಹ ಜಂಬುಗಳು, ಎಲ್ಲಾ ಬೆಳ್ಳಿ ವಸ್ತುಗಳು ಇವೆಲ್ಲವೂ ಸಹ ಕಳ್ಳತನ ಆಗಿದೆ. ಓಂ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ದೇವಾಲಯಗಳಲ್ಲಿ ವಿಪರೀತವಾಗಿ ಕಳ್ಳತನಗಳಾಗ್ತಾ ಇದೆ. ದೇವರ ಆಭರಣಗಳಾಗಿರ್ಬೋದು ಅಥವಾ ದೇವ್ರಿಗೆ ಉಪಯೋಗಿಸ್ತಕ್ಕಂತಹ ಸಾಮಗ್ರಿಗಳಾಗ್ಬೋದು, ವಿಪರೀತವಾಗಿ ಕಳ್ಳತನಗಳಾಗ್ತಾ ಇದೆ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಣೆ. 2 ತಿಂಗಳ ಹಿಂದೆ ಅಷ್ಟೇ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ 4 ಕೆಜಿ ಅಷ್ಟು ಬಂಗಾರ ಕಳ್ಳತನ ಆಗಿದೆ. ಅಂದ್ರೆ ಪ್ರಧಾನ ಪೂಜಾರಿನೇ ಕಳ್ಳತನ ಮಾಡಿದಾರ ಅನ್ಕೊಳ್ಳಿ. ಹಾಗೆ ಆಂಧ್ರ ಪ್ರದೇಶ ಕಾಶಿ ಬುಗ್ಗದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಒಂದು ಆಭರಣಗಳ ಕಳ್ಳತನ ಆಯ್ತು. ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ಅಷ್ಟೇ ಇಲ್ಲಿ ರಂಗಸ್ಥಳ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ಉಪಯೋಗಿಸ್ತಕ್ಕಂಥ ಜಂಬು, ಅಭಿಷೇಕ ಮಾಡುವಂತಹ ಜಂಬುಗಳು, ಎಲ್ಲಾ ಬೆಳ್ಳಿ ವಸ್ತುಗಳು ಇವೆಲ್ಲವೂ ಸಹ ಕಳ್ಳತನ ಆಗಿದೆ. ಇಲ್ಲಿ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಈ ದೇವರಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ವಸ್ತುಗಳನ್ನ ಸೇಫ್ ಆಗಿ ಒಂದು ಸೇಫ್ ಲಾಕರ್ ಅಲ್ಲೋ ಅಥವಾ ಒಂದು ಬ್ಯಾಂಕ್ ಲಾಕರ್ ಅಲ್ಲೋ ಒಂದ್ ವೇಳೆ ಅಲಂಕಾರ ತಗೊಂಡ್ ಬಂದ್ರೆ ಒಂದು ಸೇಫ್ ಲಾಕರ್ ಅಲ್ಲಿ ಸೇಫ್ಟಿ ಆಗಿ ಬಿಗಿ ಭದ್ರತೆ ಮಾಡುವಂತಹ ಆಲೋಚನೆಗಳು ಯಾಕೆ ಯಾವ ಅಧಿಕಾರಿಗಳಿಗೂ ಇಲ್ಲ?